ನಮಸ್ಕಾರ, ನಿಮ್ ಸಂಗೀತ ಸಾಲಿಗ್ರಾಮ. ಇಯೋರ್ ಮೀಡಿಯಾಕ್ಕೆ ಸ್ವಾಗತ. ಗತ ವೈಭವವನ್ನು ಕಂಡಂತಹ ಇತಿಹಾಸದ ಪ್ರಸಿದ್ಧ ಸ್ಥಳ ಬಸರೂರು. ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಇತಿಹಾಸದ ಕಥೆಯನ್ನು ಹೇಳುತ್ತದೆ. ಆಳುಪ, ಕೆಳದಿ ಹಾಗೂ ವಿಜಯನಗರದಂತಹ ಮಹಾರಾಜರು ಆಳಿದ ಪುಣ್ಯ ನೆಲವಿದು. ನಾಥ ಪರಂಪರೆಯ ವೈಭವವನ್ನು ಸಾರುವ ಬಸದಿಕೇರಿ, ಬಸದಿ ಬಾಗಿಲು, ಗುಪ್ಪಿ ಸದಾನಂದ ಮಠ, ಶ್ರೀದೇವಿ ದೇವಸ್ಥಾನಗಳ ಮೂಲಕ ಬಸರೂರು ತನ್ನ ಪ್ರಾಚೀನತೆಯನ್ನು ತೋರಿಸುತ್ತದೆ. ಇಂದು ನಾವು ಬಂದಿರುವುದು ಮೂಡ್ಕೇರಿಯ ಶ್ರೀ ಆದಿನಾಥೇಶ್ವರ ದೇವಸ್ಥಾನಕ್ಕೆ. ಸೂರ್ಯೋದಯದ ದಿಕ್ಕಿನಲ್ಲಿ ತಲೆ ಎತ್ತಿ ನಿಂತಿರುವ ಈ ಪ್ರಾಚೀನ ದೇವಾಲಯವು ಭಕ್ತರ ಪಾಲಿಗೆ ವರದಾಯಕನಾಗಿದ್ದಾನೆ. ದೇವಾಲಯದ ಶಾಸನವೇ ಇದರ ಇತಿಹಾಸವನ್ನು ದೃಢೀಕರಿಸುತ್ತದೆ. ಇವಾಗ ದೇವಸ್ಥಾನದ ಶಾಸನದ ಬಗ್ಗೆ ಕಿರುದಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲಾಗಿ ಇಲ್ಲಿಂದ ಆಡಳಿತ ಮಂಡಳಿಯವರ ಹತ್ರ ಕೇಳೋಣ. ನಮಸ್ತೆ ಸರ್. ಸೊ ನಿಮಗೆ ಈ ದೇವಸ್ಥಾನದ ಆಡಳಿತ ಮಂಡಳಿ, ಇದು ದೇವಸ್ಥಾನದ ಶಾಸನದ ಬಗ್ಗೆ ಏನ್ ಗೊತ್ತಿದೆ, ಇತಿಹಾಸದ ಬಗ್ಗೆ ಏನ್ ತಿಳಿದಿದೆ, ವಿವರವಾಗಿ ಹೇಳ್ಬೋದಾ? ದೇವಸ್ಥಾನದ ಇತಿಹಾಸದ ಬಗ್ಗೆ ಬಹುಶಃ ನಾವು ತುಂಬಾ ಸ್ಟಡಿ ಮಾಡ್ಬೇಕಾಗ್ಬಹುದು. ಯಾಕಂತ ಹೇಳಿದ್ರೆ ಆದಿನಾಥೇಶ್ವರ ದೇವಸ್ಥಾನ ಅಂತ ಹೇಳಿ ತುಂಬಾ ಪುರಾತನ ದೇವಸ್ಥಾನ. ಈಗ ಬಸರೂರಿನಲ್ಲಿ ಮಾಲಿಂಗೇಶ್ವರ ದೇವಸ್ಥಾನಕ್ಕಿಂತ ಇದು ಹಿಂದೆ ಇದ್ದ ದೇವಸ್ಥಾನ ಅನ್ನುವ ಒಂದು ಪ್ರತೀತಿ ಇದೆ. ಶತಮಾನದಲ್ಲಿ ಅಳೋಪ ರಾಜ ಈ ಬಸರೂರು ಮತ್ತು ಬಾರ್ಕೂರನ್ನ ಆಳ್ತಾ ಇದ್ದ. ಅಂತ ಹೇಳಿದ್ರೆ ಸಾಮಂತರಾಜರು ವಿಜಯನಗರದ ಆಳ್ವಿಕೆಗೆ ಒಳಪಟ್ಟಂತ ಇದು ಸ್ಥಳ ಇತ್ತು. ಇಲ್ಲಿ ಅಳೋಪ ರಾಜರು ಮತ್ತೆ ಅದರ ನಂತರ ಬಹಳಷ್ಟು ರಾಜರ ಆಳ್ವಿಕೆಯನ್ನು ಮಾಡಿದ್ರು. ತದನಂತರ ಸೋಮಶೇಖರ, ಶಿವಪ್ಪ ನಾಯಕ ಅವರೆಲ್ಲ ಈ ಪ್ರದೇಶವನ್ನ ಆಳ್ವಿಕೆ ಮಾಡ್ಕೊಂಡಿದ್ರು. ಆ ಕಾಲದಿಂದಲೂ ಬಹುಶಃ ದೇವಸ್ಥಾನ ಇತ್ತು ಎನ್ನುವ ಪ್ರತೀತಿ ಇದೆ. ಸೊ ಅದು ಬಹಳ ಪುರಾತನವಾದ ದೇವಸ್ಥಾನ. ಹಿಂದೆ ಸ್ವಲ್ಪ ವೈಭವದಿಂದ ನಡೀತಿತ್ತು. ಯಾಕಂತ ಹೇಳಿದ್ರೆ ಬಸರೂರು ಅನ್ನುವಂಥದ್ದು ಅವಳಿ ನಗರಗಳು ಅಂತ ಹೇಳಿದ್ರೆ ಎರಡು ಊರುಗಳು ಒಟ್ಟಾಗಿ ಒಂದು ಊರು ಅಂತ ಇತ್ತು. ಯಾಕಂತ ಹೇಳಿದ್ರೆ ಮಾಲಿಂಗೇಶ್ವರ ಮತ್ತೆ ಆದಿನಾಥೇಶ್ವರ ಎರಡು ಗ್ರಾಮಗಳಿತ್ತು. ಯಾಕಂದ್ರೆ ಈಗಲೂ ಸಹ ಅಲ್ಲಿ ನಮ್ಮ ಎರಡು ಗ್ರಾಮಗಳ ಮಧ್ಯದಲ್ಲಿ ಒಂದು ಅಗಳಿದೆ, ಅಗಳು ಕಣಿವೆ ಅಂತೇಳಿ ಹೇಳಿ ನಾವು ಅದನ್ನ ಕರಿತೇವೆ. ಮತ್ತೆ ಬಸದಿ ಬಾಗಿಲಂತಿದೆ, ಅದು ಆ ಎರಡು ಗ್ರಾಮಗಳ ಮಧ್ಯದಲ್ಲಿ ಬರುತ್ತೆ. ಅದಕ್ಕೆ ಅದನ್ನ ಬಸದಿ ಬಾಗಿಲಂತೇಳಿ ಹೀಗೆ ಕರಿತೀವಿ. ಹಾಗೆ ಈ ಆದಿನಾಥೇಶ್ವರ ದೇವಸ್ಥಾನ ಬಹಳ ಹಿಂದೆ ಬಹಳ ವಿಜೃಂಭಣೆಯಿಂದ ನಡೀತಿತ್ತು ಅನ್ನೋದಕ್ಕೆ, ಮತ್ತೆ ಎರಡು ಅವಳಿ ಗ್ರಾಮಗಳು ಬಹಳ ಹೊಂದಾಣಿಕೆಯಿದೆ ಅನ್ನೋದಕ್ಕೆ ಇಲ್ಲಿನ ದೇವಸ್ಥಾನದ ರಥೋತ್ಸವ ಮಾಲಿಂಗೇಶ್ವರ ದೇವಸ್ಥಾನದವರೆಗೂ ಹೋಗ್ತಿತ್ತು ಅನ್ನೋದು ಪ್ರತೀತಿ. ಹಾಗೆ ಅದಕ್ಕೆ ಕುರುಹಾಗಿ ಈಗಲೂ ಕೂಡ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಒಂದು ಕಿರಿದಾದ ದಾರಿ ಇದೆ. ಅದಕ್ಕೆ ಹಿಂದೆ ರಥ ಹೋಗುವಷ್ಟು ಅಗಲ ದಾರಿ ಇತ್ತು. ಈಗ ಅದೆಲ್ಲ ಆಕ್ರಮಣದಿಂದಾಗಿ ಅದು ಕಿರು ಓಣಿಯಾಗಿದೆ, ದಾರಿಯಾಗಿದೆ ಅಂತೇಳಿ ಹೇಳಿ. ಹಾಗೆ ದೇವಸ್ಥಾನ ಮೊದಲು ತುಂಬಾ ವೈಭವದಲ್ಲಿ ಇತ್ತು ಅನ್ನೋದಕ್ಕೆ ಅದರ ದೇವರ ಆಭರಣಗಳನ್ನು ನಾವು ಗಮನಿಸಿದ್ರೆ ಬೇಕಾದಷ್ಟು ನಮಗೆ ಇಲ್ಲಿ ಕಾಣಿಸ್ತದೆ. ಆ ಪ್ರಕಾರ ಹಿಂದೆ ತ್ರಿಕಾಲ ಪೂಜೆ ನಡೀತಾ ಇತ್ತು. ಬಹಳ ಶಾಸ್ತ್ರೋಕ್ತವಾಗಿ ಪೂಜೆ ನಡೀತದೆ. ಯಾಕಂದ್ರೆ ಈಶ್ವರ ಬಹಳ ಪೂಜೆ ಪ್ರಿಯ ಮತ್ತು ಅಭಿಷೇಕ ಪ್ರಿಯ. ತ್ರಿಕಾಲದಲ್ಲಿ ಒಂದು ಪೂಜೆ ನಡೀಬೇಕು, ಮತ್ತೆ ಬಲಿ ಆಗ್ಬೇಕು ಅನ್ನೋದಿತ್ತು. ಈಗ ದೇವಸ್ಥಾನದಲ್ಲಿ ಏನಾಗಿದೆ ಅಂದ್ರೆ ಒಂದು ಬಾರಿ ಪೂಜೆ ಮಾಡೋದಕ್ಕೆ ಅಷ್ಟೇ ನಮ್ಗೆ ಸಮರ್ಥರಾಗಿದ್ದೇವೆ. ಈಗ ಬಲಿ ನಡೀತಾ ಇಲ್ಲ, ಅಥವಾ ಹೊರಗಡೆ ಧ್ವಜ ಇಲ್ಲ, ಧ್ವಜ ಕಂಬ ಇಲ್ಲ. ಮೊದಲಿತ್ತು ಅಂತ ಕಾಣುತ್ತೆ, ಆದ್ರೆ ಕುರುಹುಗಳು ಈಗಲೂ ಇದೆ. ಬಟ್ ಈಗ ಅಂದ್ರೆ ಒಂದೇ ಗ್ರಾಮದಲ್ಲಿ ಎರಡು ದೇವಸ್ಥಾನ, ಈಶ್ವರ ದೇವಸ್ಥಾನ ಆದಾಗ ಭಕ್ತಾದಿಗಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ಬರುವುದು. ಪ್ರಧಾನ ದೇವರು ಮಾಲಿಂಗೇಶ್ವರ ಇರೋದ್ರಿಂದ ಇಲ್ಲಿಗೆ ಭಕ್ತರ ಸಂಖ್ಯೆ ಬಹಳ ಕಡಿಮೆ ಆಗ್ತದೆ. ಈ ಭಾಗದಲ್ಲಿ ಇರುವಂತ ಮನೆಯವರು ಮಾತ್ರ ಈ ದೇವಸ್ಥಾನಕ್ಕೆ ಬರುತ್ತಾರೆ. ಆದ್ರಿಂದ ದೇವಸ್ಥಾನದ ಆದಾಯ ಬಹಳ ಕಡಿಮೆ ಆಗೋದ್ರಿಂದ ಈಗ ಅರ್ಚಕರನ್ನ ನೇಮಿಸಲಾಗಿ ಅವರಿಗೆ ಕೂಡ ಸಂಭಾವನೆಗೆ ತುಂಬಾ ಕಷ್ಟ ಆಗ್ಬೇಕು. ಇನ್ನು ಮುಂದೆ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕು. ಹಾಗೆ ಇಲ್ಲಿಗೆ ಸಾಕಷ್ಟು ಭಕ್ತಾದಿಗಳು ಬರಬೇಕು. ದೇವಸ್ಥಾನದ ಆದಾಯ ಹೆಚ್ಚಿದ್ರೆ ದೇವಸ್ಥಾನದಲ್ಲಿ ಸೇವೆಗಳು ಹೆಚ್ಚು ನಡೀಬಹುದು. ತ್ರಿಕಾಲ ಪೂಜೆ, ಬಲಿ ಎಲ್ಲವೂ ನಡೀಬೇಕೆನ್ನುವ ಆಶಯ ನಾವು. ಅದು ಮುಂದಿನ ಜನಾಂಗ ಇದನ್ನ ಅಭಿವೃದ್ಧಿಗೊಳಿಸ್ಬೇಕು. ಈಗಿನ ಜನಾಂಗ ಅದನ್ನ ಅಭಿವೃದ್ಧಿಗೊಳಿಸ್ಬೇಕು. ದೇವಸ್ಥಾನ ಹಿಂದೆ ಯಾವ ವೈಭವದಲ್ಲಿ ಪೂಜೆ ನಡೀತಿತ್ತು ಅದೇ ವೈಭವಕ್ಕೆ ಮತ್ತೆ ಮರಳಬೇಕೆನ್ನುವುದು ನಮ್ಮೆಲ್ಲರ ಆಶೆ. ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದೀರಾ. ತುಂಬಾ ಧನ್ಯವಾದಗಳು ಸರ್.
ಗ್ರಾಮದ ಇತಿಹಾಸದ ಬಗ್ಗೆ ತಿಳಿದಿರುವ ಇನ್ನೋರ್ವ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ ಬನ್ನಿ. ಕರಾವಳಿಯಲ್ಲಿ ಬಹುಮುಖ್ಯವಾದ ಪ್ರದೇಶ ಬಸರೂರು. ಐತಿಹಾಸಿಕ ಸ್ಥಳ ಬಸರೂರು ಅಂತ ಕರಿತೀವಿ ನಾವು. ಯಾಕಂದ್ರೆ ಇಲ್ಲಿ ವಸುಪುರ ಅಂತ ಕರಿತೀವಿ ಹಳೆಯ ಹೆಸರಿನಲ್ಲಿ. ಕೆಳದಿ ದ್ರಪ ವಿಜಯದಲ್ಲಿ ಉಲ್ಲೇಖವಾಗಿರೋ ವಸುಪುರ ಐತಿಹಾಸಿಕ ಸ್ಥಳದಲ್ಲಿ ಇತಿಹಾಸದ ಸಂಬಂಧಪಟ್ಟ ಸ್ಥಳ ಅಂತ ಹೇಳೋದಕ್ಕೆ ಎರಡು ಮಾತುಗಳಿಲ್ಲ. ಕ್ರಿಸ್ತಶಕ 3ರಿಂದ 4ನೇ ಶತಮಾನಕ್ಕೂ ಹಿಂಭಾಗದಲ್ಲಿ ಬರುವಂತ ಒಂದು ಇತಿಹಾಸದ ಈ ವಿದೇಶಿ ಲೇಖಕವನ್ನು ಒಂದ್ ಕಡೆ ಉಲ್ಲೇಖ ಮಾಡ್ತಾನೆ. ಈ ಭಾಗದ ವೈಭವದಿಂದ ನಡೆದಂತ ಪ್ರದೇಶ, ವಿಜೃಂಭಣೆಯಿಂದ ಮೆರೆದಂತ ಪ್ರದೇಶ, ಅನೇಕ ವಿಚಾರಗಳಿಗೆ ಹೆಮ್ಮೆಯಿಂದ ಹೇಳ್ತಾನೆ. ಅದೇ ರೀತಿ ಈ ಭಾಗವನ್ನು ಇತಿಹಾಸದ ಸಂಶೋಧನೆ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದ್ರೆ ಆಳುಪ, ಕೆಳದಿ, ವಿಜಯನಗರ ಕಾಲ ಆಳ್ವಿಕೆ ಮಾಡಿದ ಪುಣ್ಯದ ನೆಲ ಈ ಬಸರೂರು. ಈ ಬಸರೂರಿನಲ್ಲಿ ಹಿಂದೆ ಹೆಸರಾದ ಪಟ್ಟಣ ಬಸರೂರು ಅಂದಾಗ ನಮ್ಮ ಗುರುಗಳಾಗಿರುವಂತ ಕಂದ್ರಾಡಿ ವಾದರಾಜ್ ಭಟ್ರ ಪುಸ್ತಕದ ಉಲ್ಲೇಖದಂತೆ ಹೆಸರಾದ ಪಟ್ಟಣ ಒಂದು ಬಸರೂರು ಒಂದು ಅಧ್ಯಯನ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಶಾಸನಗಳನ್ನ ಅಧ್ಯಯನ ಡಾಕ್ಟರ್ PN ನರಸಿಂಹಮೂರ್ತಿ ಸರ್ ಕೂಡ ಈ ಶಾಸನದ ವಿಚಾರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಸಾಧಾರಣ 60ಕ್ಕೂ ಅಧಿಕ ಶಾಸನಗಳು ಈ ಭಾಗವನ್ನ ಇತಿಹಾಸದ ಸಂಬಂಧಪಟ್ಟ ದಾಖಲೆಗಳನ್ನ ಬೆಳಗ್ಗೆ ಚೆಲ್ಲುವಂತ ಕೆಲಸ ಮಾಡ್ತಾರೆ. ಇಲ್ಲಿ 7 ಕೇರಿಗಳು, 7 ಕೆರೆಗಳು, ಹಾಗೆ ಇಲ್ಲಿ ಬಹುಮುಖ್ಯವಾಗಿ ಎಲ್ಲಾ ದೇವಾಲಯಗಳು, 2 ದೇವಾಲಯಗಳು ಸಿಗುತ್ತೆ ನಮ್ಗೆ. ಶಿವನ ದೇವಸ್ಥಾನಗಳು 2 ಇದ್ರೆ, ವಿಷ್ಣುವಿನ ದೇವಸ್ಥಾನಗಳು 2 ದೇವಸ್ಥಾನಗಳು ಸಿಗುತ್ತೆ. ಮೂಡ್ಕೇರಿ ಭಾಗದಿಂದ ಪಡುಕೇರಿಯವರೆಗೂ ಈ ದೇವರ ರಥೋತ್ಸವಗಳು ನಡೀತಿತ್ತು. ಹಾಗೆ ಈ ಪ್ರಾಚೀನವಾದ ಈ ಬಂದೂರು ಪ್ರದೇಶ ಅಂದ್ರೆ ಇಲ್ಲಿಯ ವಸ್ತುಗಳನ್ನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಆಗುವಂತದ್ದು, ಈ ವಿದೇಶಕ್ಕೆ ರಫ್ತಾಗುವಂತ ವಿಚಾರಗಳು ಬಹಳ ಸ್ಪಷ್ಟವಾಗಿ ದಾಖಲೆಗಳು ಸಿಗುತ್ತೆ ನಮ್ಗೆ. ಪೋರ್ಚುಗೀಸರು ಇರ್ಬೋದು, ಪೋರ್ಚುಗೀಸರು ಇರ್ಬೋದು, ವಿದೇಶಿ ಡಚ್ಚರು ಇರ್ಬೋದು, ಈ ಭಾಗವನ್ನು ಆಕ್ರಮಣದಿಂದ ಈ ಭಾಗವನ್ನು ಆಳ್ವಿಕೆ ಮಾಡಿ ಅವರ ಇಲ್ಲಿಯ ವಸ್ತುಗಳನ್ನು ದೋಚ್ಕೊಂಡು ಹೋಗಿರುವಂತದ್ದು ದಾಖಲೆಗಳು ಇರುತ್ತೆ. ಸಾಧಾರಣ 7-8 ಬಾರಿ ಈ ಭಾಗವನ್ನು ದಾಳಿ ಮಾಡಿ ಸಂಪೂರ್ಣ ಒಂದು ನಾಶ ಮಾಡಿದ ನಂತರದಲ್ಲಿ ಮತ್ತೊಮ್ಮೆ ವೈಭವದಿಂದ ಮೆರೆದಂತ ಪ್ರದೇಶ ಈ ಬಸರೂರು. ಈ ಬಸರೂರಿನ ಪುಣ್ಯದ ನೆಲದಲ್ಲಿ ಬಹುಮುಖ್ಯವಾಗಿ ರಾವುತ್ಕೇರಿಯ ಈ ಭಾಗದಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಬಹುಮುಖ್ಯವಾದ್ರೆ, ಮೂಡ್ಕೇರಿ ಭಾಗದಲ್ಲಿ ಬಹುಮುಖ್ಯವಾಗಿ ಆದಿನಾಥೇಶ್ವರ ದೇವಸ್ಥಾನಗಳು ಬರುತ್ತೆ ನಮ್ಗೆ. ಇಲ್ಲಿ ಕ್ರಿಸ್ತಶಕ ನನ್ನ ಗುರುಗಳಾಗಿರುವಂತ ಡಾಕ್ಟರ್ PN ನರಸಿಂಹಮೂರ್ತಿ ಹೇಳುವ ಪ್ರಕಾರದಲ್ಲಿ ಕ್ರಿಸ್ತಶಕ 3-4ನೇ ಶತಮಾನ, ಅದಕ್ಕಿಂತ ಹಿಂಭಾಗಕ್ಕೆ ಹೋಗುವಂತ ಶಿವನ ವಿಗ್ರಹ ಸಹ, ಈ ಶಿವನ ಲಿಂಗ ಕೂಡ ಈ ಭಾಗದಲ್ಲಿ ಇದೆ ಅಂತ ಹೇಳ್ತಾರೆ. ಅಗಸ್ತ್ಯರ ತಪಸ್ಸಿನ ಕೆರೆಗಳು ಸಹ ಈ ಭಾಗದಲ್ಲಿ ಇದ್ರೂ ಸಹ ಇಲ್ಲಿ ವ್ಯವಸ್ಥಿತ ಇದು ಧಾರ್ಮಿಕ ಆಚರಣೆಗಳು ಈ ಭಾಗದಲ್ಲಿ ಆಗ್ತಾ ಇತ್ತು. ಅದೇ ರೀತಿ ಇಲ್ಲಿ ಹೇಗೆ ಅಂದ್ರೆ 7 ಕೆರೆಗಳು ಅವರ ಆಗಿನ ಕಾಲದಲ್ಲಿ ಹೇಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಒಂದು ಅಚ್ಚುಕಟ್ಟಾದ ವ್ಯವಸ್ಥಿತವಾಗಿ ಇದುಗಳು ಆಗ್ತಿದೆ. ಈಗಿನ ತಂತ್ರಜ್ಞಾನದಕ್ಕಿಂತ ಹಿಂದಿನ ತಂತ್ರಜ್ಞಾನ ಹೇಗಿದೆ ಅಂತ ಹೇಳಲಿಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿನ ಇಲ್ಲಿಯ ಕೆರೆಗಳು, ಇಲ್ಲಿಯ ವಾಸ್ತುಶಿಲ್ಪದ ವಿಚಾರ ಬಗ್ಗೆ ಅಧ್ಯಯನಕ್ಕೆ ನಮ್ಗೆ ಮಾಡ್ಕೊಳ್ಬಹುದಾಗಿದೆ. ಹಾಗೆ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ಶಾಸನದಲ್ಲಿಯೂ ಸಹ ಕ್ರಿಸ್ತಶಕ ವಿಜಯನಗರ ಕಾಲದ ಶಾಸನದಲ್ಲೂ ಈ ಭಾಗದ ದೇವಾಲಯದ ವಿಚಾರಗಳು ಅಂದ್ರೆ ಆದಿನಾಥೇಶ್ವರ ದೇವಾಲಯದ ವಿಚಾರಗಳು ಉಲ್ಲೇಖ ಬರುತ್ತೆ. ಕ್ರಿಸ್ತಶಕ 11ನೇ ಶತಮಾನದ ಆಳುಪುರ ಶಾಸನದಲ್ಲಿ ಉಲ್ಲೇಖದಂತೆ ಬಸುರೇಪುರ ಅಂತ ಹೆಸರಾದ ಪಟ್ಟಣ ಬಸುರೇಪುರ ಅಂತ ಉಲ್ಲೇಖಗಳು ಈ ಶಾಸನದಲ್ಲಿ ಕಂಡು ಬರುತ್ತೆ. ಅದಕ್ಕಿಂತ ಹಿಂಭಾಗದಲ್ಲಿ ಇಲ್ಲಿಯ ಆದಿನಾಥೇಶ್ವರ ದೇವಾಲಯದ ಗಣಪತಿ ವಿಗ್ರಹ ಕ್ರಿಸ್ತಶಕ 12ನೇ ಶತಮಾನ ಅಂದ್ರೆ 800 ವರ್ಷಕ್ಕಿಂತ ಹಳೆಯ ಕಾಲದ ವಿಗ್ರಹಗಳು ಕೂಡ ಈ ಭಾಗದಲ್ಲಿ ಕಂಡು ಬರುತ್ತೆ ನಮ್ಗೆ. ಹಾಗೆ ಎಲ್ಲೋ ಈಗ ಹಳೆಯ ಕಾಲ ದೇವಾಲಯಗಳು ಜೀರ್ಣೋದ್ಧಾರ ಹಂತದಲ್ಲಿದ್ದು, ಇನ್ನು ಈಗ ಅನೇಕ ಒಂದು 2-3 ದಿನದಲ್ಲಿ ಮತ್ತಿಷ್ಟು ಶಾಸನಗಳು ಪತ್ತೆಯಾಗಿದ್ದು ಅದನ್ನ ವರದಿ ಮಾಡುವಂತ ಕೆಲಸಗಳು ಇನ್ನು ಮುಂದೆ ಮಾಡ್ಲಿಕ್ಕಿದ್ದೀವಿ ನಾವು. ಶ್ರೀ ಗುರುಭ್ಯೋ ನಮಃ. ಎಲ್ಲ ಈಶ್ವರ ಭಕ್ತರಿಗೂ ಕೂಡ ನಮಸ್ಕಾರ. ನಮ್ಮ ಭಾರತ ದೇಶ ಅನ್ನುವಂಥದ್ದು ಸನಾತನ ಧರ್ಮ ಭೂಯಿಷ್ಠವಾದದ್ದು. ಇಂತಹ ಈ ಶಾಶ್ವತವಾದಂತಹ ಸನಾತನ ಧರ್ಮದ ಅತ್ಯಂತ ಪ್ರಾಚೀನ ದೇವತೆ ಯಾವುದು ಅಂತ ಕೇಳಿದರೆ ಅದು ಈಶ್ವರ ಅಂತ. ಯಾವಾಗ ಒಂದು ಕಲ್ಲನ್ನ ದೇವರು ಅಂತ ಪರಿಗಣನೆ ಮಾಡಿ ನಮ್ಮ ಪೂರ್ವಿಕರು ಆರಾಧನೆಯನ್ನು ಆರಂಭ ಮಾಡಿದ್ರು, ಆ ಕಾಲದಿಂದಲೇ ಈಶ್ವರ ಆರಾಧನೆ ಅನ್ನುವಂಥದ್ದು ಆರಂಭ ಆಯಿತು ಅಂತ ಹೇಳಬಹುದು. ಎಷ್ಟೇ ಪ್ರಾಚೀನ ಕಾಲದ ನಾಗರಿಕತೆ ಸಂಸ್ಕೃತಿಯಲ್ಲಿ ನಾವು ಹೋದರೂ ಕೂಡ ನಮಗಲ್ಲಿ ಈಶ್ವರನ ಒಂದು ಆರಾಧನೆಯ ಕುರುಹುಗಳು ಕಾಣ್ಲಿಕ್ಕೆ ಸಿಗ್ತದೆ. ಹರಪ್ಪ ಮೊಹಂಜದಾರೋ ಎಂಬ 2 ಪುರಾತನ ಸಂಸ್ಕೃತಿಗಳಿರಬಹುದು. ಅಲ್ಲೂ ಕೂಡ ನಮಗೆ ಪಶುಪತಿನಾಥನ ಚಿತ್ರಿಕೆಗಳು, ಈಶ್ವರ ಲಿಂಗಾಕೃತಿಯ ಮುದ್ರೆಗಳು ಇದೆಲ್ಲ ನಮ್ಗೆ ಕಾಣ್ಲಿಕ್ಕೆ ಸಿಕ್ಕಿತ್ತು. ಹಾಗೆ
ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರ್ತಕ್ಕಂತಹ ಮಧ್ಯಪ್ರದೇಶದ ಒಂದು ಬೇಟ್ಕಾ ಗುಹೆ ಎನ್ನುವಂತ ಪ್ರಸಿದ್ಧವಾದಂತಹ ಗುಹೆಯಲ್ಲಿ ಈಶ್ವರನ ಒಂದು ಚಿತ್ರಿಕೆಗಳು ಕಾಣ್ಲಿಕ್ಕೆ ಸಿಕ್ಕಿತ್ತು. ಅದು 30,000 ವರ್ಷದ ಹಿಂದಿನ ಒಂದು ಸಂಸ್ಕೃತಿ ಅಂತ ಇತಿಹಾಸಕಾರರು ಹೇಳ್ತಾರೆ. ಹಾಗಾಗಿ ಅತ್ಯಂತ ಪ್ರಾಚೀನವಾದಂತಹ ದೇವತೆ ಸನಾತನ ಧರ್ಮದಲ್ಲಿ ಯಾವುದು ಅಂತ ಕೇಳಿದ್ರೆ ಅದು ಈಶ್ವರ ಆರಾಧನೆಯೇ ಭಾರತದಲ್ಲಿ, ಅಖಂಡ ಭಾರತದಲ್ಲಿ ಅತ್ಯಂತ ಭೂಯಿಷ್ಠವಾಗಿ ಇದ್ದದ್ದು. ಉದಾಹರಣೆಗೆ ಇತಿಹಾಸಕಾರ ಹೇಳುವಂತೆ 5,000 ದೇವಸ್ಥಾನ ಅತ್ಯಂತ ಪ್ರಾಚೀನವಾದದ್ದು ಇತ್ತು ಅಂತಾದರೆ ಅದರಲ್ಲಿ 4,500 ಬರೀ ಶಿವಾಲಯಗಳೇ, ಉಳಿದ 500 ಪ್ರತ್ಯೇಕ ದೇವಿ, ಗಣಪತಿ ಹಾಗೆ ಗ್ರಾಮ್ಯ ದೇವತೆಗಳು ಅಂತ ಹೇಳಬಹುದು. ಹಾಗಾಗಿ ಶಿವಾರಾಧನೆಯಿಂದಲೇ ಭೂಯಿಷ್ಠವಾದದ್ದು ಸನಾತನ ಧರ್ಮ. ಅಖಂಡ ಭಾರತದಲ್ಲಿ ಈಶ್ವರಾರಾಧನೆ ಇಂಥ ಜಾಗದಲ್ಲಿ ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಜಾಗದಲ್ಲೂ ಉಂಟು. ಅದಕ್ಕೆ ಪೂರಕವಾಗಿ ಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ಯಸ್ಮಿನ್ ಗ್ರಾಮೇ ಶಿವೋ ನಾಸ್ತಿ ಗ್ರಾಮೋಯಂ ಕುತ್ಸಿತೋ ವಿದುಹು. ಯಾವ ಗ್ರಾಮದಲ್ಲಿ ಈಶ್ವರ ಇಲ್ವೋ ಅದು ಅತ್ಯಂತ ಕೆಟ್ಟ ಗ್ರಾಮ, ಆ ಗ್ರಾಮದಲ್ಲಿ ನಾವು ವಾಸ ಮಾಡ್ಲಿಕ್ಕಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಪ್ರತಿ ಗ್ರಾಮ ಅಂತ ಒಂದಿದ್ರೆ ಆ ಗ್ರಾಮದಲ್ಲೂ ಒಂದು ಈಶ್ವರ ಆರಾಧನೆ ಬೇಕು. ಈಶ್ವರ ಆರಾಧನೆ ಇಡೀ ಬ್ರಹ್ಮಾಂಡವನ್ನು ಪ್ರತಿನಿಧಿಸ್ತದೆ. ಅದನ್ನ ಸಂಕುಚಿತ ಭಾವನೆ ನೋಡ್ಲಿಕ್ಕಿಲ್ಲ. ಒಂದು ಕಾಲಘಟ್ಟದಲ್ಲಿ ಸಮಗ್ರ ಬ್ರಹ್ಮಾಂಡ ಅಥವಾ ಯಾವ ಗ್ಯಾಲಕ್ಸಿ ಅಂತ ಹೇಳ್ತೇವೆ, ಯಾವ ಬ್ಲ್ಯಾಕ್ ಹೋಲ್ಸ್ ಅಂತ ಹೇಳ್ತೇವೆ, ಇದೆಲ್ಲವೂ ಕೂಡ ಲಿಂಗಾಕೃತಿಯಲ್ಲಿತ್ತು ಅಂತ ವಿಜ್ಞಾನಿಗಳು ಕೂಡ ಒಪ್ಪುವಂತ ಮಾತು. ಹಾಗಾಗಿ ಅಂತ ಲಿಂಗಾಕೃತಿಯ ಆರಾಧನೆಯೇ ಸನಾತನ ಧರ್ಮದ ಅತ್ಯಂತ ಪುರಾತನವಾದಂತ ಆರಾಧನೆ ಅಂತ ಶಾಸ್ತ್ರಗಳು ಹೇಳ್ತವೆ. ಆ ದೃಷ್ಟಿಯಿಂದ ಪ್ರತಿ ಗ್ರಾಮದಲ್ಲೂ ಶಿವಾಲಯ ಉಂಟು. ನಮ್ಮ ವಸುಪುರ ಅಂತ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತ ಈ ಬಸ್ರೂರು ಕೂಡ, ಇಲ್ಲಿಯೂ ಕೂಡ ಬೇಕಾದಷ್ಟು ಶಿವಾಲಯಗಳಿದ್ರೂ ಇಲ್ಲಿನ ಹೆಸರೇ ಹೇಳುವಂತೆ ಆದಿನಾಥ, ಈಶ್ವರನಿಗೆ ಅದು ಅತ್ಯಂತ ಪ್ರಸಿದ್ಧವಾದಂತ ಒಂದು ಹೆಸರೇ ಅದು. ಆದಿನಾಥ ಅಂದ್ರೆ ಆದಿಯಲ್ಲಿದ್ದಂತ ಒಡೆಯ. ಯಾವ ಆದಿ? ಸೃಷ್ಟಿಯ ಆದಿಯಲ್ಲೇ ಈ ಪ್ರಪಂಚದಲ್ಲಿ ಇದ್ದಂತ ಒಬ್ಬ ಒಡೆಯ ಯಾರು ಕೇಳಿದ್ರೆ ಆದಿನಾಥ. ಈಶ್ವರನ ಒಂದು ಪ್ರಸಿದ್ಧವಾದ ಹೆಸರೆಯ. ಈ ಜಾಗದ ಈ ದೇವರ ಹೆಸರು ಕೂಡ ಆದಿನಾಥೇಶ್ವರ ಅಂತ. ಈ ಹೆಸರಿನಿಂದಲೇ ಈ ದೇವರ ಒಂದು ಕಾರಣಿಕತೆ, ಈ ದೇವರ ಒಂದು ಪ್ರಾಚೀನತೆಯನ್ನು ನಾವು ಊಹಿಸಬಹುದು. ಹಾಗಾಗಿ ಈ ಆದಿನಾಥ, ಹಿರಿಯವರು ಹೇಳಿದಂತೆ 3 ಮಹಾಕ್ಷೇತ್ರಗಳು, ಇದು ಆದಿನಾಥ ಬಸ್ರೂರು, ನಾಗನಾಥ ಅಂತ ಕೆಂಚನೂರು, ಹಾಗೆ ಹಟ್ಟಿಯಂಗಡಿಯಲ್ಲಿ ಲೋಕನಾಥ ಅಂತ 3 ಕ್ಷೇತ್ರಗಳು ಇದು ಯುಗಾಂತರಗಳ ಸಂಬಂಧ ಇದ್ದಂತ ಕ್ಷೇತ್ರಗಳು ಅಂತ ಹಿರಿಯವರು ಹೇಳ್ತಾರೆ. ಯುಗಾಂತರ ಅಂದ್ರೆ ಕಲಿಯುಗದ ದೇವರೇ ಅಲ್ಲ. ಕಲಿಯುಗ ಆರಂಭ ಆಗಿ 5,126 ವರ್ಷಗಳು ಕಳೆದಿದೆ. ಹಾಗಾಗಿ ಕಲಿಯುಗಕ್ಕೂ ಹಿಂದಿನ ದೇವತೆಗಳು ಈ 3 ಅಂತ ಪ್ರಸಿದ್ಧವಾಗಿರ್ತಕ್ಕಂತ ಒಂದು ಮಾತಿದೆ. ಹಿರಿಯವರು ಹೇಳ್ಕೊಂಡು ಬಂದಿದ್ದಾರೆ ಅದನ್ನ. ಈ ಕ್ಷೇತ್ರವನ್ನು ನಾವು ಪ್ರಶ್ನಾ ಚಿಂತನೆಯಲ್ಲಿ ನೋಡಿದಾಗಲೂ ಕೂಡ ಯುಗಾಂತರಗಳ ಸಂಬಂಧ ಇರತಕ್ಕಂತ ಒಂದು ಮಹಾಕ್ಷೇತ್ರ ಇದಾಗಿತ್ತು. ಋಷಿಗಳು ತಪಸ್ ಮಾಡಿರ್ತಕ್ಕಂತ ಹಲವಾರು ಜಾಗಗಳು, ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ದೇವತೆಗಳು ಎಲ್ಲವೂ ಕೂಡ ಈ ನಾಡಲ್ಲಿತ್ತು. ಇಲ್ಲಿ ವೈಭವವಾದಂತ ರಥೋತ್ಸವ ಇದ್ದಿತ್ತು. ಇಲ್ಲಿ ರಾಜರು ತುಂಬಾ ಇದನ್ನ ಆಶ್ರಯಿಸಿದ್ರು. ಸಾವಿರಾರು ಜನ ಈ ದೇವರಿಗೆ ನಡ್ಕೊಳ್ತಿದ್ರು ಎಂಬಿತ್ಯಾದಿ ಹಲವಾರು ವಿಷಯಗಳು ನಮಗೆ ಚಿಂತನೆಯಲ್ಲಿ ಕಂಡಿದೆ. ಹಾಗಾಗಿ ಈ ಮಹಾಕ್ಷೇತ್ರವಾದಂತ ಆದಿನಾಥೇಶ್ವರ ಕಾಲಕಾಲಕ್ಕೆ ಆಗ್ಬೇಕಾಗಿರ್ತಕ್ಕಂಥ ಅಷ್ಟಬಂಧ ಸಂಯೋಜನಾ ಪ್ರಕ್ರಿಯೆಗಳು ಇಲ್ಲಿ ಹಿಂದಿನ ಒಂದು 12 ವರ್ಷದ ಹಿಂದೆ ಒಮ್ಮೆ ಆಗಿತ್ತು. ಪುನಃ ಅಷ್ಟಬಂಧಗಳು ಜೀರ್ಣವಾದದ್ರಿಂದ ಜೀರ್ಣಾಷ್ಟಬಂಧ ಪ್ರಕ್ರಿಯೆಗಳನ್ನ ಇವತ್ತು ರಾತ್ರಿಯಿಂದ ಆರಂಭ ಮಾಡಿ ನಾಳೆ ಮಧ್ಯಾಹ್ನ ಪರ್ಯಂತ ಆ ಎಲ್ಲ ಧಾರ್ಮಿಕ ವಿಧಿವಿಧಾನದೊಂದಿಗೆ ವಿಶೇಷವಾಗಿ 500 ಕಲಶಾಭಿಷೇಕ ಪೂರ್ವಕವಾಗಿ ದೇವರಿಗೆ ಬ್ರಹ್ಮಕುಂಭಾಭಿಷೇಕವನ್ನು ಮಾಡಿ ತತ್ಪೂರ್ವದಲ್ಲಿ ಪುನಃ ಅಷ್ಟಬಂಧ ಸಂಯೋಜನೆ ಪ್ರಕ್ರಿಯೆಗಳು, ಇವತ್ತು ರಾತ್ರಿ ವಾಸ್ತುಪೂಜಾ ರಾಕ್ಷೋಗ್ನ ಹೋಮಾದಿ ಪ್ರಕ್ರಿಯೆಗಳನ್ನ ಮಾಡಿಕೊಂಡು ಮಾಡುವ ಸಂಕಲ್ಪವನ್ನು ಗ್ರಾಮಸ್ಥರೆಲ್ಲ ಮಾಡಿದ್ದಾರೆ. ಗ್ರಾಮಸ್ಥರಲ್ಲಿ ಒಂದು ವಿಶೇಷ ಕಳಕಳಿಯ ಪ್ರಾರ್ಥನೆ ಏನಂದ್ರೆ, ನಿಮ್ಮ ಈ ನಗರದಲ್ಲಿ ಇರತಕ್ಕಂತಹ ಯುಗಾಂತರಗಳ ಸಂಬಂಧ ಇರತಕ್ಕಂತಹ ಈ ಮಹಾಕ್ಷೇತ್ರವಾದಂತಹ ಈ ಈಶ್ವರನನ್ನ ನಾವು ಮೊದಲಾಗಿ ಆಶ್ರಯಿಸಬೇಕು. ಯಾಕಂದ್ರೆ ಬಸರೂರಿನಲ್ಲಿ ದೇವರ ಆರಾಧನೆ ಅಂತ ಯಾವಾಗ ಆರಂಭ ಆಯಿತು ಅವತ್ತಿನಿಂದ ಇದ್ದಂತ ಈ ಮಹಾಕ್ಷೇತ್ರ ಆದಿನಾಥೇಶ್ವರ ಮತ್ತೆಲ್ಲವೂ ಕೂಡ ಮುಂದಿನ ಕಾಲದಲ್ಲಿ ಬಂದಂತವುಗಳು ಎಂಬುದನ್ನ ನಮ್ಮ ಹಿರಿಯರಾದ ಅಪ್ಪಣ್ಣ ಹೆಗಡೆಯವರೇ ಒಂದು ಕಾಲದಲ್ಲಿ ಆ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಈ ಆದಿನಾಥೇಶ್ವರ ಸಾನ್ನಿಧ್ಯವನ್ನ ಎಲ್ಲರೂ ಆಶ್ರಯಿಸಬೇಕು.
ಇಲ್ಲಿ ನಿರಂತರವಾಗಿ ಸೋಮವಾರ ರುದ್ರಾಭಿಷೇಕಾದಿ, ಸಂಕ್ರಾಂತಿ ಪೂಜೆ, ವಾರ್ಷಿಕ ವರ್ಧಂತಿಗಳಲ್ಲಿ ನಡೀತದೆ. ಎಲ್ಲರೂ ಭಾಗವಹಿಸಿ ಎಲ್ಲರೂ ಭಾಜನರಾಗ್ಬೇಕಂತ ಎಲ್ಲರಲ್ಲೂ ಕಳಕಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮೂಡ್ಕೆರೆ ಶ್ರೀ ಆದಿನಾಥೇಶ್ವರ ದೇವರ ಜೀರ್ಣೋದ್ಧಾರ ಕಾರ್ಯದಲ್ಲಿ ನೀವು ಪಾಲ್ಗೊಂಡು ಶ್ರೀ ದೇವರ ಅನುಗ್ರಹವನ್ನು ಪಡೆಯಿರಿ. ಇಂತಹ ಅಪೂರ್ವ ಇತಿಹಾಸವನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಧನ್ಯವಾದಗಳು.